ನಮಸ್ತೆ ಕರ್ನಾಟಕ, ನಾನಿಮ್ಮ ನಾಗಾ ಪ್ರಜ್ವಲ್. ಎಲ್ರಿಗೂ ಶೆಟ್ಟಿ ವ್ಲಾಗ್ಸ್ಗೆ ವೆಲ್ಕಮ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಒಂದು ಪ್ರಾಡಕ್ಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಮತ್ತು ಆ ಪ್ರಾಡಕ್ಟ್ನ ಹೆಂಗೆ ಏನು ಅಂತ ತೋರ್ಸೋಕ್ಕೆ ಅಂತ ನಾನು ಹೋಗ್ತಾ ಇದ್ದೀನಿ. ಫುಲ್ ಇಂಟ್ರೆಸ್ಟ್ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಇದು ಮೇನ್ ಪರ್ಟಿಕ್ಯುಲರ್ ಯಾರು ವೀಲಿ ಮಾಡಬೇಕು ಅಂತ ಇರ್ತಾರೆ ಅವ್ರಿಗಂತೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಈ ವಿಡಿಯೋ. ಈ ಪ್ರಾಡಕ್ಟ್ನ ನಮ್ಮ ಕರ್ನಾಟಕ ಮತ್ತು ನಮ್ಮ ಇಂಡಿಯಾದಲ್ಲಿ ಮಾಡಿದ್ರು ಇಷ್ಟು ಕಂಪ್ಲೀಟಾಗಿ ವರ್ಕ್ ಎಲ್ಲೂ ಆಗ್ತಿಲ್ಲ. ಬಟ್ ನಮ್ಮ HRZ ಅಲ್ಲಿ ನಾವು ಇವಾಗ ಪ್ರಿಪೇರ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಈಗ ಎಷ್ಟೋ ಜನಕ್ಕೆ ಇವಾಗ ರೀಲ್ಸಲ್ಲೆಲ್ಲ ವೀಲಿ ಮಾಡ್ತಾ ಇರೋದು, ಸ್ಟಾಪಿಂಗ್ ಮಾಡೋದನ್ನೆಲ್ಲ ನೋಡಿದ್ರೆ ನಾವು ಮಾಡಬೇಕಿತ್ತು, ಒಬ್ಬರು ನೋಡಿ ಖುಷಿ ಪಡ್ತಾರೆ, ಇನ್ನೊಬ್ರು ಮಾಡಬೇಕು ಅಂತ ಖುಷಿ ಪಟ್ಕೊಂಡು ಅವರೇ ಹೋಗಿ ಟ್ರಯಲ್ ಮಾಡ್ತಾರೆ. ಬಟ್ ಟ್ರಯಲ್ ಮಾಡಾದ್ಮೇಲೆ ಎಷ್ಟೋ ಜನ ಬಿದ್ದು ಕೈ ಕಾಲೆಲ್ಲ ತರಿಸ್ಕೊಂಡು ಏಟ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಕಲಿಯೋದಕ್ಕೆ ಅಂತಲೇ ಒಂದು ಮಿಷಿನ್ ಇದೆ ಅಂತ ಯಾರಿಗೂ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಇವತ್ತು ಆ ಮಿಷಿನ್ನ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ದೆನ್ ಅದಾದಮೇಲೆ ಯಾವ ಥರ ಏನೇನು ಇರುತ್ತೆ ಅಂತ ಪಾರ್ಟ್ ಟು ಬೈ ನಾನು ನಿಮಗೆ ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಮಿಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇಂಟ್ರೆಸ್ಟಾಗಿ ಯಾರು ನೋಡಿಲ್ದೇ ಇರೋದನ್ನ ನಾನು ಇವತ್ತು ತೋರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ನನ್ನ ವ್ಲಾಗಲ್ಲಿ ನಾನು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು ಬಿಕಾಸ್ ಆಫ್ HRZ ಅಲ್ಲಿ ಇದ್ದೀನಿ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ವ್ಲಾಗ್ ಮಾಡೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ. ನೋಡೋಣ ಬನ್ನಿ, ಇನ್ನು ಮುಂದೆ ಏನೇನಿದೆ, ಇನ್ನು ಯಾವ್ಯಾವ ಥರ ಇದೆ, ಅದು ಮಿಷಿನ್ ಏನು ಅಂತ ನಾನು ಕೂಡ ನೋಡಿಲ್ಲ. ನಾನು ನೋಡಿ ನಿಮಗೂ ತೋರಿಸ್ತೀನಿ ಬನ್ನಿ. ಸ್ಟಾಪಿ ಮಿಷಿನ್ನ NSಗೆ ಇವಾಗ ನಾವು ಹಾಕಿ ನೋಡ್ತಾ ಇರೋದು. ಸೊ ಏನಕ್ಕಪ್ಪ ಅಂತಂದರೆ, ಬಜಾಜ್ ಅವರು ಸ್ಟೆಂಟ್ ಮಾಡೋದಕ್ಕೋಸ್ಕರ ಕೇಳಿದಾರಂತೆ. ಅದನ್ನ ಮೇನ್ ಪ್ರಿಪೇರ್ ಮಾಡ್ತಾ ಇರೋದು ಯಾರು ಅಂದರೆ ಸ್ಯಾಂಬ್ರೋನೆ. ಎಷ್ಟೋ ಜನ ನಾನು ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ. ಈಗ ಸ್ಟೆಂಟ್ ಮಾಡ್ತಾ ಇರೋರು, ಸ್ಟೆಂಟ್ನ ತಿಳ್ಕೊಂಡಿರೋರು, ಸ್ಟೆಂಟ್ನ ನೋಡ್ತಾ ಇರೋರು, ಸ್ಟೆಂಟ್ನ ನೋಡದೇ ಇರೋರು ಎಲ್ಲರೂ ನಾನು ವೀಡಿಯೋನ ನೋಡ್ತಾ ಇರ್ತಾರೆ. ಕೆಲವರಿಗೆ ಸ್ಟಾಪಿ ಅಂದರೆ ಏನು ಅಂತ ಗೊತ್ತಿರ್ಬೋದು, ಕೆಲವರಿಗೆ ಸ್ಟಾಪಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ಸೊ ಸ್ಟಾಪಿ ಅಂದರೆ ಏನಪ್ಪ ಅಂತಂದರೆ, ಇವಾಗ ಸ್ಪೀಡಾಗಿ ಹೋಗಿ ಫ್ರಂಟ್ ಬ್ರೇಕ್ನ ಹಿಡಿದಾಗ ಬ್ಯಾಕ್ ವೀಲು ಫ್ಲೈ ಆಗುತ್ತಲ್ಲ, ಬ್ಯಾಕ್ ವೀಲ್ ಎತ್ಕೊಳ್ಳುತ್ತಲ್ಲ, ಸೊ ಅದನ್ನೇ ಸ್ಟಾಪಿ ಅಂತ ಕರೀತಾರೆ. ಅದನ್ನ ಮಾಡಬೇಕಾದ್ರೆ ಬೀಳದೇ ಇರೋ ರೀತಿ ಮತ್ತು ಬಿದ್ದಾದ್ಮೇಲೆ ಏಟಾಗದೇ ಇರೋ ರೀತಿ ಒಂದು ಮಿಷಿನ್ ಇದೆ, ಅದನ್ನೇ ಸ್ಟಾಪಿ ಮಿಷಿನ್ ಅಂತ ಕರೀತಾರೆ. ಅದನ್ನು ಆಲ್ರೆಡಿ ಪ್ರಿಪೇರ್ ಮಾಡಿ ಅದನ್ನು ವರ್ಕ್ ಕೂಡ ಮಾಡಿದ್ದಾರೆ. ಅದು ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿರೋದಕ್ಕೆ ಇವಾಗ ತಿರ್ಗಾ ಮತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇನ್ನೂ ಆಗ್ತಾ ಇದೆ ಕೆಲಸಗಳು, ನೋಡೋಣ ಬನ್ನಿ. ಫೈನಲ್ ಸ್ಟೇಜಿಗೆ ಬಂದಿದೆ ಇವಾಗ ನೋಡಿ. ಈಗ ಇದೊಂದು ಅಳತೆ ತೊಗೊಂಡ್ರೆ ಅಲ್ಲಿಗೆ ಗೊತ್ತಾಗೋಗುತ್ತೆ. ಇದೊಂದು ಅಳತೆ ತೊಗೊಳೋದಕ್ಕೋಸ್ಕರ ಇವಾಗ ಈ ಥರ ಕೂರಿಸ್ಬಿಟ್ಟು ಎತ್ತುತ್ತಾರೆ. ಅಣ್ಣ ಬರಬೇಕಾ? ಅಯ್ಯೋ ಕಡಿಮೆ ವೆಯ್ಟ್ ಆಗಿರು, ಅದನ್ನ ಮೇಲೆ ಎತ್ತಬೇಕು ಅಂದರೆ ಯಪ್ಪ ಭಯಂಕರ ಸುಸ್ತು ಆಗೋದ್ರಿ. ಇವಾಗ ಸ್ಟಾಪಿ ಮಿಷಿನ್ನ ಇನ್ನು ಫೈನಲ್ ಸ್ಟೇಜಿಗೆ ಬಂದಿದೆ. ಇದು ಏನಕ್ಕೆ ಅಂತ ಹೇಳ್ತೀನಿ. ಎಲ್ರಿಗೂ ಒಂದು ಕುತೂಹಲ ಇರ್ಬೋದು, ಏನಕ್ಕೆ ಇವಾಗ ಇದನ್ನು ಮಾಡ್ತಾ ಇರೋದು, ಏನು ಪರ್ಪಸ್ಗೋಸ್ಕರ ಮಾಡ್ತಾ ಇರೋದು ಇದನ್ನ ಅಂತ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ, ಇವಾಗ ರೀಸೆಂಟ್ಲಿ ಗೋವಾದಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಮೋಟೋವರ್ಸ್ ಅಂತ ನಡೀತು. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಏನಕ್ಕೆ ಅಂದರೆ ಬೈಕ್ ಓಡಿಸೋದು, ಬೈಕ್ ಆಕ್ಸೆಸರೀಸು ಮತ್ತು ಸಮ್ ಬೈಕ್ಸ್ ಎಲ್ಲನೂ ಅಲ್ಲಿತ್ತು. ಇದೇ ಥರ ಏನಪ್ಪ ಅಂತಂದರೆ, ಇವಾಗ ಬಜಾಜ್ ಅವರನ್ನೇ IBW ಅಂತ ನಡೆಸ್ತಾ ಇದ್ದಾರೆ. ಎಲ್ಲಿ ಅಂತಂದರೆ ಗೋವಾದಲ್ಲಿ. ಸೊ ಅದಕ್ಕೋಸ್ಕರ ಸ್ಟಾಪಿ ಮಿಷನ್ನ ನಮ್ಮ ಸ್ಯಾಮ್ ಅವರು ಪ್ರಿಪೇರ್ ಮಾಡಿ ಅಲ್ಲಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಅದು ಇವ್ರಿಗೆ ಮೇಯ್ನು ಬಜಾಜ್ ಅವ್ರು ಹೇಳಿರೋದೆ ನಮ್ಮ ಸ್ಯಾಂಬ್ರೋಗೆ ಒಂದು ಸ್ಟಾಪಿ ಮಿಷಿನ್ನ ಪ್ರಿಪೇರ್ ಮಾಡಿಕೊಡಿ ಅಂತ. ಸೊ ಇದರಲ್ಲಿ ಏನು ಅಂತಂದರೆ, ಕಲಿತಾ ಇರೋರು ಯಾರು ಬೇಕಾದರೂ ಸ್ಟಾಪಿನ ಎತ್ಬೋದು, ಎತ್ತಕ್ಕೆ ಈಸಿಯಾಗಿ ಯೂಸ್ ಆಗುತ್ತೆ. ಸೊ ಎಂತ ಅಂತ ಇವಾಗ ನೀವು ನೋಡ್ತಾ ಇರೋದು ಒಂದು, ಈಗೇನು ನೋಡ್ತಾ ಇದ್ದೀರೋ ಇದೇ ಥರ ಇನ್ನೂ ಒಂದು ಪ್ರಿಪೇರ್ ಮಾಡಿ ನಾಳೆ ಇನ್ನೂ ಒಂದು ಪ್ರಿಪೇರ್ ಮಾಡಬೇಕು. ಸೊ ಎರಡೂ ಗೋವಾಗೆ ಎಕ್ಸ್ಪೋರ್ಟ್ ಆಗುತ್ತೆ IBW ಶೋಗೆ. ನೋಡೋಣ ಈಗ ಇದ್ರದ್ದು ಟ್ರಯಲ್ ಏನಾದ್ರು ಒಂದು ವೀಡಿಯೋ ಸಿಕ್ಕಿದ್ರೆ ನೋಡಿ, ನಾನು ಅದ್ರದ್ದು ಟ್ರಯಲ್ ಎಲ್ಲ ಒಂದು ಹಾಕ್ತೀನಿ. ಇದು ಏನು ಪರ್ಟಿಕ್ಯುಲರ್ NS ಬೈಕ್ಗೆ ಅಂತಲ್ಲ, ಯಾವ ಬೈಕ್ ಆದ್ರೂ ಮಾಡ್ಕೋಬೋದು. ಜಸ್ಟ್ ಇಲ್ಲೊಂದು ಇದು
ಜಸ್ಟ್ ಇಲ್ಲೊಂದು ಕ್ಲ್ಯಾಂಪ್ ಟೈಪ್ ಕಾಣ್ತಾ ಇದೆಯಲ್ಲ, ಈ ಕ್ಲ್ಯಾಂಪ್ ಟೈಪ್ನ ಇವಾಗ NS ಗಾಡಿ ಅಂದರೆ ಈ ಗಾಡಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಬೋಲ್ಟ್ ಹಾಕಿದ್ದೀವಿ. ಅದೇ ಥರ ಬೇರೆ ಗಾಡಿಗಳಿಗೆ ಅಡ್ಜಸ್ಟ್ಮೆಂಟ್ ಮಾಡಿ ಬೋಲ್ಟ್ ಹಾಕಿದ್ರೆ ಆರಾಮಾಗಿ ಟೆಂಟ್ ಮಿಷಿನ್ ಮೀನ್ಸ್ ಸ್ಟಾಪಿಂಗ್ ಮಿಷಿನ್ನ ಅಲ್ಲಿಗೆ ಫಿಕ್ಸ್ ಮಾಡ್ಕೋಬೋದು. ನೋಡಿ ಎಲ್ಲ ಆಗಿದೆ, ರೆಡಿ ಆಗಿದೆ. ಇದಕ್ಕಿನ್ನ ಪೇಂಟಿಂಗ್ ಮೀನ್ಸ್ ಇದು ಪೌಡ್ರ್ ಕಟಿಂಗ್ ಆಗುತ್ತೆ. ಪೌಡ್ರ್ ಕಟಿಂಗ್ ಆದಮೇಲೆ ಫೈನಲ್ ಮುಗಿಯುತ್ತೆ. ಏನಂತ ಅಂದರೆ ಸ್ಯಾಂಬ್ರೋ ಜಸ್ಟ್ ಬರೀ ಸ್ಟೆಂಟ್ ಅಷ್ಟೇ ಮಾಡೋದಲ್ಲ, ಈ ಥರ ಎಲ್ಲನೂ ಅವರೇ ಓನಾಗಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇವತ್ತು ಈ ಸ್ಟೇಜಿಗೆ ಬಂದಿದ್ದಾರೆ. ಇನ್ನು ಫ್ರಂಟು ವೀಲ್ ಒಂದು ಹಾಕ್ಬಿಟ್ರೆ ಫೈನಲ್ ಸ್ಟೇಜು ಮುಗೀತು. ಇನ್ನು ನೆಕ್ಸ್ಟು ಇದು ಪೌಡ್ರ್ ಕೋಟಿಂಗ್ ಆದರೆ ಪೌಡ್ರ್ ಕೋಟಿಂಗ್ ಮಾಡ್ತಾರೆ, ಇಲ್ಲ ಅಂತಂದರೆ ಪೇಂಟ್ ಮಾಡ್ತಾರೆ, ಕೈಯಲ್ಲೇ ಪೇಂಟ್ ಮಾಡ್ತಾರೆ. ನೋಡಿ ಇಷ್ಟೆಲ್ಲ ಪ್ರಾಜೆಕ್ಟು ತಾಳ್ಮೆಯಿಂದ ಕೂತ್ಕೊಂಡು ಅದೆಲ್ಲ ಒಂದು ಪ್ಲ್ಯಾನಿಂಗ್ ಇದೆ. ಆ ಪ್ಲ್ಯಾನಿಂಗ್ ಎಲ್ಲ ಬರ್ಕೊಂಡು ಎಷ್ಟು ಅಳತೆ ಬೇಕು ಏನು ಬೇಕು ಅಂತೆಲ್ಲ ಸಪೋರ್ಟ್ ಆಗಿ ಇವ್ರು 3 ಜನ ಸೇರ್ ಮಾಡಿರೋದು. ಇವ್ರು 3 ಜನ. ಸೊ ಇವ್ರ ಶಾಪ್ ಬಂದು MD ಫ್ಯಾಬ್ರಿಕೇಷನ್ ಅಂತ. ಸೊ ಇದು ಎಲೆ ತೋಟದಲ್ಲಿ ಇರೋದು. ಎಲೆ ತೋಟ ನೋಡಿ, ಅಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ. ಅದೇ ಸ್ಟ್ರೈಟ್ ರೋಡು, ರಿಂಗ್ ರೋಡಕ್ಕೆ ಹೆಚ್ಚಾಗುತ್ತಲ್ಲ ಆ ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಈ ಶಾಪ್ ಕಾಣುತ್ತೆ. ಇದೊಂದೇ ಅಲಾಗೋರು, ನೀನು ಏನೇ ಪ್ರಾಡಕ್ಟ್ ಕೊಟ್ರು ಸ್ವಲ್ಪ ಟೈಮ್ ಕೊಡಬೇಕು, ಮಾಡಿಕೊಡ್ತಾರೆ. ಅವ್ರನ್ನೇ ಮಾತಾಡ್ಸ್ಕೊಳ್ಳೋಣ. ಗಾಳಿ ಹೇಳಿ ಬೈ. ಏನೇ ಪ್ರಾಜೆಕ್ಟ್ ಇರಲಿ ಫ್ಯಾಬ್ರಿಕೇಶನ್ ವರ್ಕು ಎಲ್ಲ ಮಾಡ್ತೀವಿ. ರಿಮೋಟ್ ಕಂಟ್ರೋಲ್ ಗೇಟು, ರಿಮೋಟ್ ಕಂಟ್ರೋಲ್ ರೋಲಿಂಗ್ ಶೇಡರ್ಸು, ಆಮೇಲೆ ಈ ಥರ ಬೈಕ್ ಮಾಡಿಫಿಕೇಷನು ಎಲ್ಲ ಮಾಡ್ತೀವಿ. ಎಲ್ಲ ಕೊಡಬೇಕು ನಮಗೆ. ಒಟ್ನಲ್ಲಿ ನಿಮ್ಗೆ ಏನು ಅಂತಂದರೆ ಟೈಮ್ ಬೇಕು, ಟೈಮ್ ಕೊಟ್ಟರೆ ಎಲ್ಲ ಮಾಡಿಕೊಡ್ತೀರಾ. ನೋಡಿ ಯಾರು ಈ ಥರ ಮಾಡಿಫಿಕೇಷನ್ಸ್ ಅನ್ನೋದಕ್ಕಿಂತ ಮನೆಗಳಿಗೆ ಸೀಟ್ ಸಮಥಿಂಗ್ ಏನಾದ್ರು ಬೇಕಾಗಿರುತ್ತೆ. ಮತ್ತು ಈ ಥರ ಮಾಡಿಫಿಕೇಷನ್ಸು ಮಾಡಿಕೊಡೋರು ತುಂಬ ರೇರು. ಬಟ್ ಇವರು ಮಾಡಿಕೊಡ್ತಾ ಇದ್ದಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಶಾಪ್ ಡೀಟೇಲ್ಸು ಪ್ರತಿಯೊಂದೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒನ್ಸ್ ಯಾರು ಏನಾದ್ರು ಬೇಕಾದರೆ ಒಂದು ವಿಸಿಟ್ ಮಾಡಿ. ಇವ್ರ ಜೊತೆ ಇದ್ದು ಜೀವನದಲ್ಲಿ ಯಾವ್ಯಾವ ಥರ ಇರಬೇಕು, ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಒಂದು ಲೆಸನು. ಅಲ್ಟಿಮೇಟ್ ಗುರು. ನನಗೆ ಖುಷಿ ಏನಂತಂದರೆ ನನಗೆ ಇಲ್ಲಿ ಸಿಕ್ಕಿರೋರು ಎಲ್ಲರೂ ನನಗೊಂಥರ ಬಾಂಡಿಂಗ್, ಹೆವಿ ಬಾಂಡಿಂಗ್. ಏನೋ ಗಾಡ್ ಗಿಫ್ಟ್ ಅಂತಾರಲ್ಲ ಆ ಥರ. Do we have the music on?